ಎಲ್ಲೋ ಅಬ್ರಾಡಲ್ಲಿ ಬಂದಂಗೆ ಅನಿಸ್ತಿದೆ ಗುರು. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ ಅವರಿಗೆ ಗುಡ್ ಮಾರ್ನಿಂಗ್, ಆ್ಯಂಡ್ ಈವ್ನಿಂಗ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆ ಗುಡ್ ಈವ್ನಿಂಗ್. ಇವತ್ತು ಬಂದು ಅಕ್ಟೋಬರ್ 2 ಆಫೀಸ್ ರಜಾ ಇತ್ತು. ಸೊ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಬಂದು ಇವ್ರದ್ದು ಮತ್ತು ನನ್ನ ತಮ್ಮಂದು. ಅವ್ರು ನಿನ್ನೆ ಈವ್ನಿಂಗ್ಗೆ ಪ್ಲ್ಯಾನ್ ಮಾಡಿದ್ರಂತೆ. ನನಗೇನೂ ವಿಷಯ ಗೊತ್ತಿರಲಿಲ್ಲ. ಸಡನ್ನಾಗಿ ಸರ್ಪ್ರೈಸ್ ಅಂತ ಹೇಳಿ ವಿಷಯ ಹೇಳಿದರು. ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಎಲ್ಲಿ ಹೋಗ್ತಿರೋದು ಅಂತ ಹೇಳಿ. ಇವಾಗಿರೋದು ನಾವು ಮೈಸೂರು ಆಲ್ಮೋಸ್ಟ್ ಅಂದರೆ ಮೈಸೂರು ರೋಡಲ್ಲಿ ಇದ್ದೀವಿ, ನೈಸ್ ರೋಡಲ್ಲಿ. ಇವ್ರಿಗೆ ಕೇಳೋಣ ಎಲ್ಲಿ ಅಂತ ಹೇಳಿ. ಇವಾಗ ಎಲ್ಲಿ ಹೋಗ್ತಿರೋದು ನಾವಿವಾಗ ನಮ್ಮ ವೀಕ್ಷಕರಿಗೆಲ್ಲ ಒಂದು ಒಳ್ಳೆ ಪ್ಲೇಸ್ನ ತೋರಿಸೋಣ ಅಂತ. ಯಾವುದಂತ ಹೇಳಿದ್ರೆ ವೆರೈಟಿ ಆಫ್ ಕಾರ್ಸ್ನ ತೋರಿಸೋಣ ಅಂತ ಪ್ಲ್ಯಾನು. ಸೊ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಈ ಪಯಣ ಎಲ್ಲಿ ಅಂತ ಹೇಳಿದ್ರೆ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಹೇಳ್ತೀನಿ, ನಮ್ಮ ಈ ಪಯಣ ಇರೋದು ಇವತ್ತು ಪಯಣಕ್ಕೇನೆ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಪಯಣ ಅಂತ ಹೇಳಿದ್ರೆ ಅದ್ರ ಹೆಸರು ಪಯಣ ಕಾರ್ ಮ್ಯೂಸಿಯಂ ಅಂತ. ಸೊ ಅಲ್ಲಿ ಹೋಗ್ತಿದ್ದೀವಿ ನಾವು. ಇದು ಮೈಸೂರು ರೋಡಲ್ಲಿದೆ, ಅಂದರೆ ಬೆಂಗಳೂರು ಮೈಸೂರಿಗೆ ಆಲ್ಮೋಸ್ಟ್ 12 ಕಿಲೋಮೀಟರ್ಗಿಂತ ಮುಂಚೆನೇ ಸಿಕ್ಬಿಡುತ್ತೆ ಇದು ಬೆಂಗಳೂರಿಂದ ಹೋಗೋರಿಗೆ. ಸೊ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ನಿಮಗೆ ವೆರೈಟಿ ಆಫ್ ಕಾರ್ಸ್ನ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಮತ್ತು ಇದು ಹೆಂಗೆ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಇದ್ದಾರಲ್ಲ, ಅವ್ರದ್ದು ಓನರ್ಶಿಪ್ಪಲ್ಲಿ ಆಗಿರುವಂಥ ಒಂದು ಮ್ಯೂಸಿಯಮ್ಮು. ಸೊ ಮ್ಯೂಸಿಯಂನ ವಿಶೇಷತೆ ಏನಂತ ಹೇಳಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಪರ್ಟಿಕ್ಯುಲರ್ ಆಗಿ ಅಲ್ಲಿ ವಿಸಿಟ್ ಮಾಡಿಲ್ಲ, ಬಟ್ ಬೇರೆಯವ್ರದ್ದು ವೀಡಿಯೋಸು ರೀಲ್ಸ್ ಎಲ್ಲ ನೋಡಿರೋದು. ಸೊ ಅಲ್ಲಿ ವೆರೈಟಿ ಆಫ್ ಕಾರ್ಸ್ನ ನೀವು ನೋಡ್ಬೋದು. ವೆರೈಟಿ ಆಫ್ ಕಾರ್ಸ್ ಅಂತ ಬಂದರೆ ವಿಂಟೇಜ್ ಕಾರ್ಸು ಆಯಿತಾ, ನಾಟ್ ಲೈಕ್ ನಿಮಗೆ ಇವಾಗಿಂದೇನು ಲ್ಯಾಂಬೋರ್ಗಿನಿ ಆ ಥರದ್ದೆಲ್ಲ ಅಲ್ಲ, ಪಾರ್ಷೆ ಆ ಥರ ಕಾರ್ಗಳಲ್ಲ, ವಿಂಟೇಜ್ ಕಾರ್ಗಳು, ಹಳೆ ಕಾರ್ಗಳು. ಸೊ ಅದನ್ನು ನೋಡಬೇಕು ಅಂತ ಒಂದು ಮೈಂಡಲ್ಲಿತ್ತು. ಹಾಗೆ ನಿಮಗೆಲ್ಲರಿಗೂ ಯಾಕೆ ತೋರಿಸ್ಬಾರ್ದು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ನಮ್ಮ ವೈಫಿಗೆ ಗೊತ್ತಿರಲಿಲ್ಲ, ಇಬ್ರಿಗೂ ಹಾಲಿಡೇ ಇತ್ತು. ಆಮೇಲೆ ನನ್ನ ಮಾಮ ಇದ್ದಂಗೆ ಫೋನ್ ಮಾಡಿ ಹಂಗೆ ಹೇಳಿದೆ, ಸೊ ಎಲ್ಲಾದರೂ ಹೋಗೋಣ, ಈ ಥರ ಒಂದಿದೆ ಮ್ಯೂಸಿಯಂ ಇದೆ, ಸೊ ಅದು ನೋಡೋಕ್ಕೆ ಹೋಗೋಣ, ಚೆನ್ನಾಗಿರುತ್ತೆ. ವೈಫ್ಗೆ ಹೇಳೋದು ಬೇಡ, ಹೆಂಗಿದ್ರು ನಾಳೆ ಹೇಳೋಣ ಪ್ಲ್ಯಾನ್ ಮಾಡಿಕೊಂಡು ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ದು ನನಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಇವಾಗ ಮೈಸೂರು ರೋಡ್ ಎಕ್ಸ್ಪ್ರೆಸ್ ವೇ ಇನ್ನೂ ರೀಚ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ. ಇವಾಗ ಎಕ್ಸ್ಪ್ರೆಸ್ ವೇನೂ ಕೂಡ ಸ್ಪೀಡ್ ಲಿಮಿಟ್ನ ಇಟ್ಟಿದ್ದಾರೆ. ಸೊ ಐ ಶುಡ್ ನಾಟ್ ಕ್ರಾಸ್ 100 ಅನಿಸುತ್ತೆ. ಇಫ್ ಐ ಕ್ರಾಸ್ ಡೆಫಿನೆಟ್ಲಿ ಐ ಗೆಟ್ ಅ ಚಾನಲ್. ಯಾರು ಇವರಲ್ಲ? ಚಲನ್ ಡೆಫಿನೆಟ್ಲಿ ಐ ಗೆಟ್ ಅ ಚಲನ್, ಫೈನ್ ಕಟ್ಟಬೇಕಾಗುತ್ತೆ. ಸೊ ದಟ್ಸ್ ವೈ ಐ ಶುಡ್ ಮೇಂಟೈನ್ ಅ ನಾರ್ಮಲ್ ಸ್ಪೀಡ್ ಆಫ್ 80 to 90. 80 ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಮುಂಚೆನೇ ಇತ್ತು ಸ್ಪೀಡ್ ಲಿಮಿಟು 80 ಅಂತ ಹೇಳಿ. ಆದರೂ ಯಾರೂ ಅದನ್ನ ಫಾಲೋ ಮಾಡ್ತಾ ಇರಲಿಲ್ಲ. 100-120 ಎಲ್ಲ ಹೋಗ್ತಾ ಇದ್ರು. ಅದೇನಕ್ಕೆ ಇಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಅಂತಂದರೆ ಈ ಇದು ಅಂದರೆ ಸ್ವಲ್ಪ ಬ್ರಾಡ್ ಆಗಿರೋ ರೋಡ್ ಅಲ್ವಾ ಇರೋದು. ಸೊ ಅಂತ ಹೇಳಿ ಎಲ್ಲರೂ ಸ್ಪೀಡಾಗಿ ಹೋಗ್ತಾ ಇದ್ರು. ತುಂಬ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇತ್ತು. ಅದನ್ನ ಕಂಟ್ರೋಲ್ ಮಾಡೋಕ್ಕಂತಾನೆ ಇವಾಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಎಲ್ಲ ಮಾಡಿಬಿಟ್ಟು CC ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರಂತೆ. ಮಧ್ಯಾಹ್ನ ತಮ್ಮ ಹೇಳ್ತಾ ಇದ್ದ. ನಾವು ಫಾಲೋ ಮಾಡಬೇಕು, ಸ್ವಲ್ಪ ಟ್ರಾಫಿಕ್ ರೂಲ್ಸು, ಪೊಲೀಸ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡಬಾರ್ದಲ್ವಾ. ಬನ್ನಿ, ಪರವಾಗಿಲ್ಲ, ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ ನಾವು. ಇನ್ನೊಂದು ಚಾನಲ್ನ ತುಂಬ ಜನ ನೋಡ್ತಿದ್ದೀರಾ. ಇನ್ನೊಂದು ಖುಷಿ ವಿಷಯ ಅಂತ ಹೇಳಿದ್ರೆ 500 ಜನ 500 ಮೆಂಬರ್ಸು ಸಬ್ಸ್ಕ್ರೈಬ್ ಆಗಿದ್ದೀರಾ. ಒಳ್ಳೆ ವಿಷಯ. ನಮ್ಮ ಚಾನಲ್ಗೆ ಸ್ಟಾರ್ಟ್ ಮಾಡುವಾಗ ಇಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಹಿಂಗೆಲ್ಲ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅಂತ. ಕ್ರೇಜ್ ಇತ್ತು. ಕ್ರೇಜ್ ಅನ್ನೋದಕ್ಕಿಂತ ಒಂದು ಪ್ಯಾಷನ್ ಇತ್ತು. ಮುಂಚೆ ನಂದು 2-3 ಚಾನಲ್ಲು ನಾನು ಓಪನ್ ಮಾಡೋದು ಒಂದು 2
ದಿನ ವೀಡಿಯೋ ಹಾಕೋದು ಬಿಟ್ಬಿಡೋದು ಈ ಥರ ಎಲ್ಲ ಮಾಡ್ತಿದ್ದೆ ಮುಂಚೆ, ಮದುವೆಗಿಂತ ಮುಂಚೆ. ಪ್ಯಾಷನ್ ಇತ್ತು ಏನಾದರೂ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ, ಬಟ್ ಅದಕ್ಕೆ ಸಪೋರ್ಟ್ ಅಂತ ಯಾರಿರಲಿಲ್ಲ. ಈ ರೇಂಜ್ಗೆ 500 ಜನ ಸಬ್ಸ್ಕ್ರೈಬ್ ಆಗಿ ನನಗೆ ದೊಡ್ಡ ವಿಷಯನೇ. ತುಂಬ ಜನ ಹೇಳ್ಬೋದು ಏನು ಗುರು 500ಗೆಲ್ಲ ಎಷ್ಟು ಖುಷಿನ ಅಂತ. ದೊಡ್ಡ ವಿಷಯನೇ ನನಗೆ. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ. ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಸದ್ಯಕ್ಕೆ ಬನ್ನಿ ಹೋಗೋಣ ನಮ್ಮ ಪಯಣಕ್ಕೆ. ಬನ್ನಿ ಹೋಗೋಣ. Turn left, then you will arrive at your destination. ನಾವು ಪಯಣಕ್ಕೆ ರೀಚ್ ಆಗಿದ್ದೀವಿ. ಆದರೆ ಪ್ಲ್ಯಾನ್ ಇರೋದು ಇವಾಗ ಊಟ ಮಾಡೋಕ್ಕೆ. ಊಟ ಮಾಡಿಬಿಟ್ಟು ಹೋಗೋದು. ರೀಚ್ ಆದ್ವಿ ಎಲ್ಲಿ ಪಯಣ ಹತ್ರ. ಬಟ್ ಪಯಣ ಇಲ್ಲೇ ಇರೋದು 1 ಕಿಲೋಮೀಟ್ರ್. ಅದಕ್ಕಿಂತ ಮುಂಚೆ ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿದೆ. ಸೊ ಊಟ ಮಾಡೋಣ ಅಂದ್ಕೊಂಡ್ವಿ. ಈ ಹೋಟೆಲ್ ಸಖತ್ತಾಗಿದೆ ಆಯಿತಾ, ಬನ್ನಿ ತೋರಿಸ್ತೀನಿ. ಇಲ್ಲೂ ವಿಂಟೇಜ್ ಕಾರ್ಸ್ನ ಇಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಸೊ ಊಟ ಆಯಿತು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸಿಗ್ತೀನಿ ನಿಮಗೆ ಪಯಣ ಕಾರ್ ಮ್ಯೂಸಿಯಮಲ್ಲಿ. ಸೊ ನೋಡಿ, ಇದೇನೆ ಅದು ಪಯಣ ಕಾರ್ ಮ್ಯೂಸಿಯಂ. ಸೊ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲೇ ವಿಂಟೇಜ್ ಕಾರ್ ಕಲೆಕ್ಷನ್ಸ್ನೆಲ್ಲ ಇಟ್ಟಿರೋದು. ಸೊ ಬನ್ನಿ, ಫಸ್ಟು ಕಾರ್ನ ಪಾರ್ಕ್ ಮಾಡಿಬಿಡೋಣ. ಆಮೇಲೆ ನಿಮಗೆ ಎಲ್ಲನೂ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾರ್ಕಿಂಗ್ ಎಲ್ಲ ಸಖತ್ತಾಗಿದೆ ವ್ಯವಸ್ಥೆ. ಸೊ ನೀವು ಕಾರಲ್ಲಿ ಇಲ್ಲಾಂದರೆ ಬೈಕಲ್ಲಿ ಬಂದರೆ ನೀವು ಟೆನ್ಷನ್ನೇ ತೊಗೊಳ್ಳೋದು ಬೇಡ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಸಖತ್ತಾಗಿದೆ. ತುಂಬ ಬ್ರಾಡಾಗೇ ಇಟ್ಟಿದ್ದಾರೆ ಪಾರ್ಕಿಂಗು, ಒಳ್ಳೆ ಏರ್ಪೋರ್ಟ್ ಥರ. ಸೊ ನನಗಿಷ್ಟ ಆಯ್ತಿದು ಪಾರ್ಕಿಂಗ್ ವ್ಯವಸ್ಥೆ. ಸೊ ಬನ್ನಿ ಹೋಗೋಣ. ಇಲ್ಲಿ ನೀವು ಫಸ್ಟ್ ಎಂಟ್ರೆನ್ಸಲ್ಲೇ ವಿಂಟೇಜ್ ಕಾರ್ ನೋಡೋಕ್ಕಿಂತ ಮುಂಚೆ ಇದನ್ನೊಂದು ನೋಡ್ಕೊಂಬಿಡಿ. ಇದು ಡಬಲ್ ಡೆಕ್ಕರ್ ಬಸ್ಸು, ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ಇದನ್ನು ಇಟ್ಟಿದ್ದಾರೆ. ಮೇ ಬಿ ಬೆಂಗಳೂರಲ್ಲಿ ಮಾತ್ರ ಇರ್ತಿತ್ತೇನೋ, ಮೇನ್ ಸಿಟಿಗಳಲ್ಲಿ, ಮುಂಬೈ, ಬೆಂಗಳೂರು ಆ ಥರ. ಸೊ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಸೊ ನನಗಂತೂ ಇಷ್ಟ ಆಯಿತು. ಇವಾಗ ಬನ್ನಿ ಹೋಗೋಣ, ಎಂಟ್ರಿ ತಗೊಳ್ಳೋಣ. ನಮ್ಮ ಮುಂದ್ಗಡೆ ಇರೋದೇ ಪಯಣ ಕಾರ್ ಮ್ಯೂಸಿಯಮ್ಮು. ಅದರ ಲೆಫ್ಟಲ್ಲೇ, ಅಂದರೆ ಕಾರ್ ಮ್ಯೂಸಿಯಂ ರೈಟಲ್ಲೇ ನಿಮಗೆ ಒಂದು ಹೋಟೆಲ್ ಕೂಡ ಇದೆ. ಅಲ್ಲಿ ನೀವು ಊಟ ಎಲ್ಲನೂ ಮಾಡ್ಕೊಬೋದು. ಸೊ ಇವಾಗ ಮುಂದೆ ನೋಡ್ತಿದ್ದೀರಲ್ಲ ಕಾರ್ ಶೇಪಲ್ಲಿ, ಅದೇನೇ ಪಯಣ ಮ್ಯೂಸಿಯಮ್ಮು. ನೋಡಿ ಈ ಥರ ಕಾಣಿಸುತ್ತೆ. ನಿಮ್ಮ ಮುಂದ್ಗಡೆಯಿಂದ ಪಕ್ಕ ಯಾವುದೋ ಒಂದು ಟೈರ್ನ ಕಳ್ಸ್ಕೊಂಬಂದು ಇಲ್ಲಿ ಇಟ್ಟಂಗಿದೆ. ಸೊ ಸೂಪರಾಗಿದೆ ನೋಡೋಕ್ಕೆ ಮಾತ್ರ. ಬನ್ನಿ ಒಳಗಡೆ ಹೋಗೋಣ. ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ನೀವು ಟಿಕೆಟ್ ತೊಗೊಬೇಕು. ಹೌದು, ವಿಂಟೇಜ್ ಕಾರ್ನ ನೋಡ್ಬೇಕಂತ ಹೇಳಿದ್ರೆ ನಿಮಗೆ ಟಿಕೆಟ್ನ ಇಟ್ಟಿದ್ದಾರೆ. ಸೊ ಅದನ್ನು ತೊಗೊಬೇಕು. ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಬರೀ 50 ರೂಪೀಸ್ ಪರ್ ಪರ್ಸನ್ ಅಷ್ಟೇ. ಸೊ ಇಟ್ ಈಸ್ ವೆರಿ ವರ್ತ್ ಅಂತ ಹೇಳ್ತೀನಿ. ಬನ್ನಿ ಒಳಗಡೆ ಹೋಗೋಣ, ಟಿಕೆಟ್ ತೊಗೊಂಡು ನೋಡೋಣ. ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಸಿಗೋದು ನಿಮಗೆ ಎಂಟ್ರೆನ್ಸಲ್ಲೇ ವೀರೇಂದ್ರ ಹೆಗ್ಡೆ ಅವರ ಫೋಟೋ ಮತ್ತು ಅವ್ರು ಯೂಸ್ ಮಾಡ್ತಿರೋ ಕಾರ್ನ ಇಲ್ಲಿಟ್ಟಿರೋದು. ನಾನು ಆವಾಗಲೇ ಹೇಳಿದೆ ನಿಮಗೆ, ಈ ಪಯಣ ಶೋರೂಮ್ ಏನು ಕಾರ್ ಮ್ಯೂಸಿಯಂ ಇದೆಯಲ್ಲ, ಇದನ್ನು ಸ್ಟಾರ್ಟ್ ಮಾಡಿರೋದೇ ವೀರೇಂದ್ರ ಹೆಗ್ಡೆ ಅವರು. ಸೊ ಅವ್ರ ಕಾರ್ನ ಮುಂದೆ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಇನ್ನು ನಿಮ್ಗೆ ಇದು ಏನಂತ ಕೇಳಿದ್ರೆ, ಕಂಪ್ಲೀಟ್ ನಿಮಗೆ ಒಂಥರ ಬ್ಲೂ ಪ್ರಿಂಟ್ ಇದ್ದಂಗೆ ಈ ಕಾರ್ ಮ್ಯೂಸಿಯಂ ಹೆಂಗಿದೆ ಅಂತ ಶೇಪು ನೀವು ನೋಡ್ಕೊಬೋದು. ಬನ್ನಿ ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫಸ್ಟ್ ಕಾಣಿಸೋದೆ ನನ್ನ ಹಿಂದ್ಗಡೆ ಇಂಜಿನ್ಗಳು. ಸೊ ಟರ್ಬೋ ಇಂಜಿನ್ನು, ನಾರ್ಮಲ್ ಇಂಜಿನ್ನು ಎಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ಅದನ್ನು
ನೀವು ನೋಡಿಬಿಟ್ಟು ನಿಮಗೊಂದು ಐಡಿಯಾ ಬರಲಿ ಹೆಂಗೆ ಇಂಜಿನ್ ವರ್ಕ್ ಆಗುತ್ತೆ ಅಂತ. ಇನ್ನು ನೋಡೋಕೆ ಹೋದರೆ ಇಲ್ಲಿ ನೋಡ್ಬೋದು ನಿಮಗೆ ದೊಡ್ಡದೊಂದು ಇಂಜಿನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಇನ್ನೊಂದು ಆ ಕಡೆ ನಿಮಗೆ ಬೇರೆ ಕಾರ್ ಕೂಡ ಇದೆ. ಇದೆಲ್ಲನೂ ವಿಂಟೇಜು, ಮುಂಚೆ ಯಾವ ಥರ ಟೆಕ್ನಾಲಜಿ ಇತ್ತು ಅಂತ ತೋರ್ಸೋಕ್ಕೆ. ಆಮೇಲೆ ಇದಲ್ಲದೆ ಕೂಡ ನಿಮಗೆ ಆವಾಗಿನ ಕಾಲದಲ್ಲಿ ಯೂಸ್ ಆಗ್ತಿರೋ ಎತ್ತಿನ ಗಾಡಿ ಗಾಲಿಗಳು, ಚಕ್ರ ಅಂತೀವಲ್ಲ ಅದು, ಆಮೇಲೆ ನಿಮಗೆ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿರೋ ಈ ಕುದುರೆನ ಕಟ್ಕೊಂಡು ಓಡಿಸ್ತಿದ್ರಲ್ಲ ಆ ಥರ ಗಾಡಿಗಳು, ಅದನ್ನು ಕೂಡ ಇಟ್ಟಿದ್ದಾರೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮಗೆ 1 by 1 ಕಾರ್ನ ತೋರಿಸ್ತಾ ಹೋಗ್ತೀನಿ, ಎಂಜಾಯ್ ಮಾಡಿ. ಈ ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಈ ಕಾರ್ನ ನೋಡಿ ಗುರು, ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು. ಎಲ್ಲ ಕಾರ್ನು ಸ್ಟ್ರೈಟಾಗಿ ನಿಲ್ಲಿಸಿದ್ದಾರೆ, ಆ ಕಾರ್ನ ಮಾತ್ರ ಅಡ್ಡ ನಿಲ್ಲಿಸಿದ್ದಾರೆ. ಅದರ ಅರ್ಥ ಅದು ಎಷ್ಟು ಉದ್ದ ಇದೆ ಅಂತ ನೋಡಲಿ ಅಂತ. ಸೊ ಕಲೆಕ್ಷನ್ಸ್ ಮಾತ್ರ ಸೂಪರಾಗಿದೆ, ಯಾವುದಕ್ಕೂ ಸಾಟಿ ಇಲ್ಲ ಗುರು. ಹಳೆ ಕಾರ್ಗಳು, ಇವಾಗಿಂದೇನು ಕಾರ್ಗಳಿದೆಯಲ್ಲ ಅದ್ರ ಮುಂದೆ ಹಳೆ ಕಾರ್ಗಳೇ ಎಷ್ಟೊಂದು ಚೆನ್ನಾಗಿತ್ತು ಅನ್ನಿಸ್ತಾ ಇದೆ ನೋಡ್ತಾ. ಬಟ್ ಇವಾಗ ನಿಮ್ಮ ಕಾರ್ ಕಲೆಕ್ಷನ್ ಅಷ್ಟೇ ಅಲ್ಲ, ಇವರು ಹಳೆ ಕಾಲದ ಬೈಕ್ನೂ ಕೂಡ ಇಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ನಾವು ಇದ್ದಿದ್ದು ಫಸ್ಟ್ ಫ್ಲೋರ್ನಲ್ಲೇ ಅಷ್ಟೊಂದು ಕಾರ್ ಕಲೆಕ್ಷನ್ಸ್ಗಳಿತ್ತು. ಇನ್ನು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಾಗಿತ್ತು. ಸೊ ನನಗಂತೂ ತಲೆ ಕೆಟ್ಟೋಯ್ತು ಗುರು. ಫಸ್ಟ್ ಫ್ಲೋರಲ್ಲೇ ಇಷ್ಟೊಂದು ಕಾರ್ಗಳಿವೆ, ಮತ್ತೇನಪ್ಪ ನೋಡೋದು ಗ್ರೌಂಡ್ ಫ್ಲೋರಲ್ಲಿ ಅಂತ ಹೋದರೆ ಅಲ್ಲೂ ಇನ್ನೂ ವಿಚಿತ್ರ ಕಾರ್ಗಳಿತ್ತು ನೋಡಿ. ಇವಾಗ ಟೈಮ್ ಬಂದುಬಿಟ್ಟು ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳೋಕ್ಕೆ. ಆ ವ್ಯಕ್ತಿ ಯಾರಂತ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ವಿಷ್ಣುದಾದ. ನೋಡಿ ಹೆಂಗೆ ಕದರಾಗಿ ನಿಂತಿದ್ದಾರೆ ಅಂತ ವಿಷ್ಣುದಾದನ. ಅದು ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಕಾರ್, ಅದು ನೋಡಿ ಸೂಪರ್ ಆಗಿದೆ ಅಂತ. ಆಮೇಲೆ ಇದೊಂದು ಕಾರ್ ನೋಡಿ ತುಂಬ ಚೆನ್ನಾಗಿದೆ, ವುಡ್ಡಿಂದ ರೆಡಿಯಾಗಿರೋದು ಬಾಡಿ ಕಂಪ್ಲೀಟಾಗಿ. ಮುಂದ್ಗಡೆ ಮಾತ್ರ ಮೆಟಲ್ಲು, ಮಿಕ್ಕಿದ್ದೆಲ್ಲ ವುಡ್ಡಿಂದನೇ. ಸಖತ್ತಾಗಿದೆ. ಬನ್ನಿ ಇನ್ನೂ ತುಂಬ ಕಾರ್ಸ್ ಇದೆ ನೋಡೋಣ.
ನೋಡಿದ್ರಲ್ಲ ಇಷ್ಟೊಂದು ಕಾರ್ ಕಲೆಕ್ಷನ್ಸು, ಎಷ್ಟೊಂದು ವೆರೈಟಿ ಆಫ್ ಕಾರ್ಸು ಎಲ್ಲ ಇತ್ತು ಅಂತ ನೋಡಿದ್ವಿ. ತುಂಬ ಖುಷಿಯಾಯಿತು ನೋಡಿ. ಮೇ ಬಿ ಇದೆಲ್ಲ ಧರ್ಮಸ್ಥಳದಲ್ಲಿ ಇರೋದೆಲ್ಲ ಇಲ್ಲಿ ಮೇ ಬಿ ಶಿಫ್ಟ್ ಮಾಡಿದ್ದಾರೆ ಅನಿಸುತ್ತೆ. ಅಲ್ಲಿತ್ತು, ಬಟ್ ಚೆಕ್ ಮಾಡಬೇಕು ಅಲ್ಲೂ ಇನ್ನೂ ಇದೆಯಾ ಅಂತ, ಇದು ಬೇರೆನಾ ಅಂತ. ವೀರೇಂದ್ರ ಹೆಗ್ಡೆ ಅವ್ರು ಮಾಡಿರೋದಂತ ಹೇಳಿದ್ರೆ ಮೇ ಬಿ ಅಲ್ಲಿಂದನೇ ಇಲ್ಲಿ ಶಿಫ್ಟ್ ಆಗಿರ್ಬೋದು. ಬಟ್ ಸೂಪರ್ ಆಗಿದೆ, ಎಲ್ಲರೂ ವಿಸಿಟ್ ಮಾಡಿ. ಸೊ ಇದು ಬಂದುಬಿಟ್ಟು ನಿಮಗೆ ಇಲ್ಲಿಂದ ಮೈಸೂರಿಗೆ 12 ಕಿಲೋಮೀಟ್ರ್ ಅಷ್ಟೇ. ಸೊ ಚೆನ್ನಾಗಿದೆ, ಸಖತ್ತಾಗಿದೆ. ಕಲೆಕ್ಷನ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ, ಎಷ್ಟಾಗುತ್ತೋ ಅಷ್ಟು, ಎಲ್ಲನೂ ತೋರಿಸಿದ್ದೀನಿ ಆಲ್ಮೋಸ್ಟು. ಸೊ ತುಂಬ ಸೂಪರಾಗಿದೆ. ಬಂದು ಒಂದ್ಸಲ ಎಲ್ಲ ವಿಂಟೇಜ್ ಕಾರ್ಸ್ನ ನೋಡಿ. ಸೊ ನಿಮಗೂ ಖುಷಿಯಾಗುತ್ತೆ. ಸೊ ನನ್ನ ಹಿಂದ್ಗಡೆನೇ ಇದೆ ನೋಡಿ, ಅದು ಟೈರ್ ಶೇಪಲ್ಲಿ ಕೊಟ್ಟಿದ್ದಾರೆ, ಸೂಪರಾಗಿದೆ ನೋಡೋಕೆ ಮಾತ್ರ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹೊಸಬ್ರು ನೋಡ್ತಾ ಇದ್ದರೆ. ಸೊ ಇವಾಗೇನಿಲ್ಲ, ನಮ್ಮದು ಫ್ರೆಂಡ್ ಮನೆ ಇದೆ ಮೈಸೂರಲ್ಲೇ, ಅಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕಿ ಟೀನೋ ಕಾಫಿನೋ ಕುಡ್ಕೊಂಡು ಮತ್ತು ವಾಪಸ್ ಬೆಂಗಳೂರಿಗೆ ಹೋಗೋದು. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇಬ್ಬರು ಸಿಗ್ತೀವಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.